ಶಿಡ್ಲಘಟ್ಟದಲ್ಲಿ ಬಿಜೆಪಿ ಸದಸ್ಯತ್ವ ನೋಂದಣಿ ಅಭಿಯಾನದ ಉಸ್ತುವಾರಿ ವಹಿಸಿರುವ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಅವರು ಶಿಡ್ಲಘಟ್ಟ ಬಿಜೆಪಿ ಕಚೇರಿಗೆ ಭೇಟಿ ನೀಡಿ ಪದಾಧಿಕಾರಿಗಳ ಜತೆ ಅಭಿಯಾನದ ಪರಾಮರ್ಶೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಕಾಂಗ್ರೆಸ್ ಮಾಡುತ್ತಿರುವ ಎಲ್ಲ ಆರೋಪಗಳು ರಾಜಕೀಯವಾಗಿ ಸುಳ್ಳು ಆರೋಪಗಳು ಎಂಬುದು ಎಲ್ಲರಿಗೂ ಅರ್ಥವಾಗಿದೆ ಎಂದರು. ಬಿಜೆಪಿಯೊಂದಿಗೆ ದಲಿತರು, ಅಲ್ಪಸಂಖ್ಯಾತರು ಸೇರಿ ಎಲ್ಲಾ ವರ್ಗದವರು ಬೆಂಬಲಿಸುತ್ತಿದ್ದಾರೆ. ಇದರಿಂದಾಗಿಯೇ ದೇಶದಲ್ಲಿ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಎಂದರು. ಇದೀಗ ರಾಜ್ಯದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ನಡೆಯುತ್ತಿದ್ದು ಅಭೂತಪೂರ್ವ ಬೆಂಬಲ ವ್ಯಕ್ತವಾಗುತ್ತಿದೆ. ಬಿಜೆಪಿಯನ್ನು ಬೆಂಬಲಿಸುವ ಮತ್ತು ಬಿಜೆಪಿಯ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟಿರುವರು ಮಾತ್ರ ಪಕ್ಷದ ಸದಸ್ಯತ್ವವನ್ನು ಮಾಡಿಸಿಕೊಳ್ಳುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ನೋಂದಾಯಿಸಬೇಕೆಂದರು. ನಾವು ಜಾರಿಗೆ ತಂದವರು ನಾವಲ್ವಾ? ಹಾಗಿದ್ರೆ ಕಾಂಗ್ರೆಸ್ನವರ ಸಂವಿಧಾನ ವಿರೋಧಿ ನಾವು ಅಲ್ವಾ? ಇದನ್ನು ನಾವು ಹೇಳ್ತೀವ ಜನರಿಗೆ? ನಾವು ಬಾಯಿ ಮುಚ್ಕೊಂಡು ಹಾಕಿರ್ತೀವಿ? ನಾವು ಹೇಳ್ಬೇಕಲ್ಲ ಜನರಿಗೆ, ಅರ್ಥ ಆಗ್ಬೇಕಾದ್ರೆ. ಮೀಸಲಾತಿ ಜನಕರು ನಾವು ನಾವೇ ಕೊಡೋದು ಅಂತ. ಇವ್ರ ಅಪ್ಪನ ಮನೆ ಆಸ್ತಿ ಅಲ್ಲ. ಮೀಸಲಾತಿಯ ಜನಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ಕೊಟ್ಟ ಮೇಲೆ ಬಿಜೆಪಿನೂ ಕೊಡ್ತದೆ, ಜನತಾದಳನೂ ಕೊಡ್ತದೆ, ಕಾಂಗ್ರೆಸ್ಸೂ ಕೊಡ್ತದೆ. ಕಾಂಗ್ರೆಸ್ ಏನು ವಿಶೇಷವಾಗಿ ಯಾರಿಗೂ ಕೊಡೋದಿಲ್ಲ, ನಾವು ಕೊಡ್ತೀವಲ್ವ? ಅಂದಮೇಲೆ ಇದನ್ನ ಅವರಿಗೆ ತಿಳಿಸಿ ಹೇಳಬೇಕಲ್ಲ. ಶಿಡ್ಲಘಟ್ಟದಲ್ಲಿ ಸುಮಾರು 23,000 ಸದಸ್ಯತ್ವ ಮಾಡಿಸಿದ್ದು ಇನ್ನುಳಿದ 17 ದಿನಗಳಲ್ಲಿ 27,000 ಸದಸ್ಯತ್ವವನ್ನು ಮಾಡಿಸಬೇಕೆಂದು ಸೂಚಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಮುಖಂಡ ಸೀಕಲ್ ರಾಮಚಂದ್ರಗೌಡ, ಮಾಜಿ ಶಾಸಕ ಎಂ ರಾಜಣ್ಣ, ಆನಂದಗೌಡ, ಕಂಬದಹಳ್ಳಿ ಸುರೇಂದ್ರಗೌಡ, ಡಾಕ್ಟರ್ ಸತ್ಯನಾರಾಯಣರಾವ್, ಕನಕಪ್ರಸಾದ್, ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.